ಮನೆ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮನೆಯೊಳಗೆ ದುಷ್ಟಶಕ್ತಿಗಳು ಅಡಗಿದೆ ಅಂತೇಳಿ ನಕಲಿ ಬಾಬನೋರ್ವ ಪರಿಚಯಿಸಿಕೊಂಡು 8.5 ಲಕ್ಷ ರೂಪಾಯಿ ಹಣವನ್ನ ಮಹಿಳೆಯಿಂದ ಪಡೆದು ಪೂಜೆಯನ್ನ ಮಾಡಿಸುವ ಮೂಲಕ ಪರಿಚಿತನಾಗಿ ಬರೋಬ್ಬರಿ 2.5 ಕೋಟಿಗಳಿಗೆ ಉಂಡೆನಾಮ ಹಾಕಿರ್ತಕ್ಕಂಥ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವೀಗ ಆ ಮನೆಯ ಬಳಿ ಇದ್ದೇವೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಮೊದಲನೇ ಮುಖ್ಯ ರಸ್ತೆಯ ನಂಬರ್ 265 ಏನಿದೆ, ಈ ಬಿಲ್ಡಿಂಗ್ ನ 4ನೇ ಫ್ಲೋರ್ ನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕುಮುದಾ ನಟರಾಜ್ ಎಂಬಾಕೆಗೆ ಬರೋಬ್ಬರಿ ನಕಲಿ ಬಾಬನೋರ್ವ 2.5 ಕೋಟಿ ರೂಪಾಯಿ ಹಣವನ್ನ ವಂಚನೆ ಮಾಡಿರತಕ್ಕಂಥದ್ದು. ಮೊದಲಿಗೆ ತಮ್ಮ ಮನೆಗೆ ಸಾಲವನ್ನ ಕೊಡಿಸ್ತೇವೆ ಅಂತ ಹೇಳಿ ಭರತ್ ಮತ್ತು ಶಂಕರ್ ಎಂಬ ಇಬ್ಬರು ಏಜೆಂಟ್ಗಳು ಪರಿಚಿತರಾಗ್ತಾರೆ. ಈ ಪರಿಚಯದ ಮೂಲಕ ಮನೆಯ ಮಗನಿಗೆ ಆಕ್ಸಿಡೆಂಟ್ ಆಗಿರತಕ್ಕಂಥ ವಿಚಾರವನ್ನ ತಿಳಿದುಕೊಂಡು ನಕಲಿ ಬಾಬನೋರ್ವನನ್ನ ಪರಿಚಯ ಮಾಡಿಸಿ, ನಿಮ್ಮ ಮನೆಗೆ ದುಷ್ಟಶಕ್ತಿಗಳು ಹೋಗಿವೆ, ಇದರಿಂದಲೇ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ನಿಮ್ಮ ಸಮಯ ಸರಿ ಇಲ್ಲ, ಟೈಮ್ ಸರಿ ಇಲ್ಲ ಅಂತ ಹೇಳಿ ಮೊದಲಿಗೆ ಪೂಜೆಯನ್ನ ಮಾಡಿಸಬೇಕು ಅಂತ ಹೇಳ್ತಾರೆ. 8.5 ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡು ಮನೆಯಲ್ಲಿ ಪೂಜೆಯನ್ನು ಕೂಡ ಮಾಡಿಸಿರ್ತಾರೆ. ಆ ಬಳಿಕ ಹಂತ ಹಂತವಾಗಿ ಆಕೆಗೆ ಈ ನಕಲಿ ಬಾಬಾ ಅಫ್ಸರ್ ಪಾಷಾ ಎಂಬಾತ ಏನಿರ್ತಾನೆ, ಈತ ಪೂಜೆಯನ್ನ ಮಾಡಿರ್ತಾನೆ. ತದನಂತರದಲ್ಲಿ ಆಕೆಯನ್ನ ಪರಿಚಯಿಸಿಕೊಂಡು ತಮ್ಮ 500 ಕೋಟಿ ರೂಪಾಯಿ ಹಣ ರಿಸರ್ವ್ ಬ್ಯಾಂಕ್ ನಲ್ಲಿ ಸ್ಟ್ರಕ್ ಆಗಿದೆ, ಹಣವನ್ನ ಬಿಡಿಸ್ಕೊಳ್ಬೇಕಾದ್ರೆ 2.5 ಕೋಟಿ ರೂಪಾಯಿಗಳ ಹಣ ಅವಶ್ಯಕತೆ ಇದೆ, ನೀವೀಗ ನನಗೆ 2.5 ಕೋಟಿ ರೂಪಾಯಿಗಳ ಹಣವನ್ನ ಸಾಲದ ರೂಪದಲ್ಲಿ ಕೊಟ್ಟರೆ ತದನಂತರದಲ್ಲಿ ರಿಸರ್ವ್ ಬ್ಯಾಂಕ್ನಿಂದ 500 ಕೋಟಿ ರೂಪಾಯಿ ಹಣವನ್ನ ಬಿಡಿಸಿಕೊಂಡು ನಿಮಗೆ 10 ಕೋಟಿ ರೂಪಾಯಿಗಳ ಹಣವನ್ನ ವಾಪಸ್ ಮಾಡ್ತೇನೆ ಅಂತೇಳಿ ಆಕೆಯಿಂದ ಬರೋಬ್ಬರಿ 2.5 ಕೋಟಿ ರೂಪಾಯಿಗಳ ಹಣವನ್ನ ಪಡೆದು ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರಿಯಾಗಿರ್ತಕ್ಕಂಥ ಕುಮುದಾ ಎಂಬಾಕೆ ಸಿಸಿಬಿ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ಮಧ್ಯವರ್ತಿಗಳಾಗಿರ್ತಕ್ಕಂಥ ಭರತ್ ಮತ್ತು ಶಂಕರ್ ಹಾಗೂ ನಕಲಿ ಬಾಬಾ ಏನಿದ್ದಾನೆ ಪೂಜೆಯನ್ನ ಮಾಡಿದಂತ ಅಫ್ಸರ್ ಪಾಷಾ 2.5 ಕೋಟಿ ರೂಪಾಯಿಗಳ ಹಣವನ್ನ ಪಡೆದುಕೊಂಡು ವಂಚನೆ ಮಾಡಿರ್ತಕ್ಕಂಥ ಅಫ್ಸರ್ ಪಾಷಾ ಸೇರಿದಂತೆ ಮತ್ತಿಬ್ಬರು ಆರೋಪಿಗಳಿಗಾಗಿ ಕೂಡ ಶೋಧವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಾಜು ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.